ನಾವು ನೀವಿಗೆ ಆನು ತಾನಾದ ಧನನನ ನಾನು ನೀನಿನ ನೀನಿ ನಾನಿಗೆ ದೇನೇನೋ ಜಾಣಿನ ಅಲ್ರಿ ಈ ಪದ್ಯ ಯಾರಿಗರ್ಥ ಆಗ್ತದೆ ಹೇಳ್ರಿ? ನೀವ್ ಏನ್ ಬರ್ದಿರಂತ ನಿಮ್ಗಾರ ಅರ್ಥ ಆಗ್ಯದೇನು? ನಾ ಪದ್ಯ ಬರೆಯೋದು ಎಲ್ರಿಗೂ ಅರ್ಥ ಆಗ್ಲಿ ಅಂತ ಅಲ್ಲ, ಬದ್ಲಿಗ್ ನಾನು ಎಷ್ಟು ಅರ್ಥ ಮಾಡ್ಕೊಂಡಿನಿ ಅಂತ ಕಂಡ್ಕೊಳಕ. ತಿಳಿತೇನ? ನಿಮ್ಮ ಹಾಡು ಬರೀ ಓದಾಗ ಕೇಳಕ ಚಂದದ, ಆದ್ರ ಅರ್ಥ ಮಾತ್ರ ಸುಲಭಕ್ಕೆ ಆಗ್ಬಲ್ ನೋಡ್ರಿ. ನೀನು ಮೊದ್ಲು ನನ್ನ ಅರ್ಥ ಮಾಡ್ಕ, ಆಮ್ಯಾಲೆ ನನ್ ಪದ್ಯ ನಿನಗ ಅರ್ಥ ಆಗ್ತಾವ. ನಿಮ್ ಹಾಡು ಕೇಳಕ್ ಎಷ್ಟು ಚಂದದ. ನೀವು ಕನ್ನಡದಾಗ ಚಲೋ ಪದ್ಯ ಬರೀತೀರಿ. ನಾ ಕನ್ನಡದಾಗ ಚಲೋ ಪದ್ಯ ಬರಲಿಲ್ಲ, ಪದ್ಯ ಬರೆಯಾಕ ಕನ್ನಡನ ಚಲೋ ಅದ. ಮಾತಾಡ್ತೀರಿ ನೀವು ಹಾಡಿ ಮೇಲೆ ಬರ್ದಂಗ ನನ್ ಕೂಡ ಮಾತಾಡಿದ ಹ್ಯಾಂಗ? ಮಾತು ಬೇರೆ, ಕಾವ್ಯ ಬೇರೆ. ಹಾಳಿ ಮೇಲೆ ಮೂಡೋ ಪದಗಳು ಎಲ್ಲಿಂದ ಬರ್ತಾವು? ನನ್ ಒಳಗಿಂದಲೇ ಅಲ್ಲೇನು ಒಂದು ಮಾತು ಹೇಳ್ತೀನಿ, ಕಾವ್ಯ ಬೇರೆ ಕವಿ ಬೇರೆ ಅಲ್ಲ. ಬ್ಯಾಡ್ಪ, ನನಗ ಈ ಕವಿಗಳ ಭಾಷೆ ಅರ್ಥ ಆಗ್ವಲ್ದು. ನನಗ್ ಒಳಗ್ ಬಾಳ ಕೆಲ್ಸ ಅದ. ನನ್ ಮಾತಷ್ಟ ಅಲ್ಲ, ನನ್ ಒಳಗಿನ ಬ್ಯಾನಿ ಕೂಡ ಯಾರಿಗೂ ತಿಳಿವಲ್ದು. ಯಾಕಂದ್ರ ನಾನ್ ಹುಟ್ಟ ಕವಿ ಅದೀನಿ, ಮಾತಾಡಿದ ಕದ್ಮಿ, ಬರ್ದದ್ ಹೆಚ್ಚು. ಅದಕ್ಕ ಮತ್ತದ ಮಾತು ನಿಮ್ಮ ಮಾತು ಕೇಳಕ್ಕಂತ ಕಾದ್ ಕುಂತಾವ ಎರಡು ಕಿವಿ. ತಿಳಿತೇನ ಲಕ್ಷ್ಮಿ? ಮಾತಂದ್ರ ಸುಲಭ ಅನ್ಕಂಡೇನು? ಇಲ್ಲಿ ಕೇಳು, ನಮ್ಮ ಗಂಟ್ಲಿಂದ ಬಂದ್ರ ಅದು ಶಬ್ದ, ಅದ ಒಳಗಿಂದ ಬಂದ್ರ ಅದು ಮಾತು. ನನ್ ಒಳಗಿಂದ ಬಂದ ಮಾತುಗಳೆಲ್ಲ ಪದ್ಯ ಆಗ್ತಾವ. ಇನ್ ಮಾತು ಎಲ್ಲಿಂದ ಬರ್ತೈತೆ ಹೇಳು? ಅದು ಕರೆನ. ನೀವು ಬದುಕಿನ ಬಗ್ಗೆ ಬರ್ದಿರಿ ಅಂತ ಕೇಳಿನಿ, ಆದ್ರ ನನ್ ಸಲುವಾಗಿ ಒಂದ್ ಪದ್ಯ ಆದ್ರೂ ಬರ್ದಿರೇನು? ನಾನು ಬಡವಿ, ಆತ ಬಡವ, ಬಲವೇ ನಮ್ಮ ಬದುಕು. ನಾನು ಬಡವಿ, ಆತ ಬಡವ, ಒಲವೇ ನಮ್ಮ ಬದುಕು. ಬಳಸಿಕೊಂಡೆ ವದನ ನಾವು, ಅದಕ್ಕೂ ಇದಕ್ಕೂ ಎದಕ್ಕೂ. ಆತ ಕೊಟ್ಟ ವಸ್ತ್ರ ಒಡವಿ ನನಗೆ ಅವಾಗೆ ಗೊತ್ತು, ಆತ ಕೊಟ್ಟ ವಸ್ತ್ರ ಒಡವಿ ನನಗೆ ಅವಾಗೆ ಗೊತ್ತು. ತೋಳುಗಳಿಗೆ ತೋಳ ಬಂದಿ ಕೆನ್ನೆ ತುಂಬಾ ಮುತ್ತು. ಈ ಪದ್ಯ ಓದಿಯೇನು? ಇದ ನೋಡು, ನಿನಗಂತ ನಾ ಬರ್ದಿರೋ ಪದ್ಯ. ಇದು ನನ್ ಗಂಟ್ಲಿಂದ ಬಂದ ಮಾತಲ್ಲ, ಒಳಗಿಂದನ ಬಂದ ಮಾತು. ನಾ ಹೇಳ್ಬೇಕು ಅನ್ಕೊಂಡಿದ್ದ ಮಾತುಗಳನ್ನೆಲ್ಲ ನೀವ ಹೇಳಿರಿ. ನಿಜ, ಮಾತುಗಳು ನಿಂದ, ಧ್ವನಿ ಅಷ್ಟ ನಂದು. ಇಷ್ಟು ಬಡತನದಾಗು ಇಷ್ಟು ಚಲೋ ಬರೀತ್ ಹ್ಯಾಂಗ್ ಕಲ್ತ್ರಿ? ಈ ಬದುಕನ್ನ ಸವಿಸೋದಕ್ಕಿಂತ ಸವಿಯೋದ್ ಕಲ್ತರ ಸಾಕು. ನಾ ಸಾಲಿನಾಗ ಮಾಸ್ಟ್ರಿಕಿ ಕೆಲ್ಸ ಬಿಟ್ಮೇಲೆ ಯಾರೋ ಒಬ್ಬ ಅಂದ್ರ, ಬೇಂದ್ರೆ ಸರ ನಿಮಗ್ ಯಾಕೆ ತ್ರಾಸು? ನಿಮಗೊಂದು ಡಾಕ್ಟರೇಟ್ ಕೊಟ್ಟಿವಿ, ಅದ್ರಾಗ ಹಣನೂ ಬರ್ತದ, ನೀವ್ ಸುಮ್ನ ಮನ್ಯಾಗ ಹಾಕಿರ್ಬಾರ್ದು ಅಂತಂದ. ನಾ ಅಂದೆ, ಲೇ ತಮ್ಮ, ನೀ ಏನ್ ನನಗ್ ಡಾಕ್ಟರೇಟ್ ಕೊಡೋದು? ನಾನ್ ಹುಟ್ಟ ಡಾಕ್ಟರ್ ಅದೀನಿ, DR ಬೇಂದ್ರೆ ಅದೀನಿ ಅಂದೆ. ನೀವ್ ಯಾರನ್ನೂ ಒಪ್ಪಂಗಿಲ್ಲ ಬಿಡ್ರಿ. ನಾ ಹಂಗ ಅನ್ನಂಗಿಲ್ಲ. ಬಡತನದಾಗ ಬಂದು ಸೊಕ್ಕಂತದ ಕೂಸ, ಅಳ್ಬೇಡ ಕೂಸ, ಅಳ್ಬೇಡ ಕೂಸ, ಅಳ್ಬೇಡ. ನಿನಗೇನು ಆಗಿಲ್ಲ ಕೂಸ, ಏನು ಆಗಂಗಿಲ್ಲ. ಒಂದು ಜ್ವರ ಬಂದದ ಅಷ್ಟ, ಔಷಧಿ ಕೊಟ್ರೆ ಎಲ್ಲ ಚಲೋ ಆಗ್ತದ. ಅಳ್ಬೇಡ ಕೂಸ, ಅಳ್ಬೇಡ. ಅಪ್ಪ ಬಂದ್ರ ನಿನ್ನ ದವಾಖಾನೆ ಕರ್ಕೊಂಡು ಹೋಗ್ತಾರ. ನಿಂಗೇನು ಆಗಂಗಿಲ್ಲ ಕೂಸ, ಕೂಸ, ಕೂಸ ಕಣ್ಬಿಡು ಕೂಸ, 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 ಕೂಸ ಕಣ್ಬಿಡು ಕೂಸ. ನಿಂಗೇನು ಆಗಿಲ್ಲ ಕೂಸ, ಏನು ಆಗಂಗಿಲ್ಲ. ಕಣ್ಬಿಡು ಕೂಸ, ಕೂಸ. ನಿಂಗೇನು ಆಗಿಲ್ಲ ಕೂಸ.
ಅಪ್ಪ ಬಂದ ದವಾಖಾನೆ ಕರ್ಕೊಂಡು ಹೋಗ್ತಾರ. ಬಂದ್ರೇನು ಮಕ್ಕಳಾಗಿಟ್ಬಿಡ್ಬೇಕು ಅಂದ್ರಲ್ಲ, ನೀವ ಬಂದ್ ನೋಡ್ರಿ. ಕಣ್ ಬಿಡ್ತಾ ಮಲಗೈತಿ ಅಂತ. ನೆನ್ನೆ ರಾತ್ರಿ ಕಣ್ ಮುಚ್ಚಿದ ಮಗು ಇನ್ನೂ ಕಣ್ ಬಿಟ್ಟಿಲ್ಲ. ದವಾಖಾನೆ ಕರ್ಕೊಂಡು ಹೋಗ್ತಾ ಇದ್ರ ಮಗು ಸತ್ತೇ ಹೋಗ್ತದ. ಕಣ್ ಬಿಡ್ತಾ ಮಲಗಿರೋ ಕೂಸನ್ ನೋಡಿದ್ರ ನನಗೆ ನೆಮ್ಮದಿ ಆಗ್ತದೇನು? ನನಗೂ ಮಗುವುದು. ಕಾವ್ಯದಲ್ಲಷ್ಟೇ ಮಕ್ಕಳನ್ನ ಪ್ರೀತಿಸೋನಲ್ಲ ನಾನು. ಹಂಗಾರ ಏನಾದ್ರೂ ಮಾಡ್ರಿ. ದವಾಖಾನೆ ಹೋಯಕ್ ಆಗ್ತಾ ಇದ್ರು ಸರಿ, ಒಂದಿಷ್ಟು ಔಷಧಿನಾದ್ರೂ ತರ್ಬೋದಲ್ಲ. ಕಂದ ಅಳ್ಬೇಡ ಕಂದ, ಬಾ ನಿಂಗೊಂದಿಷ್ಟು ಹಾಲು ಕೊಡಿಸ್ತೇನೆ ಕಂದ. ಅಳ್ಬೇಡ ಕಂದ, ನನ್ನ ಕಣ್ಬಿಡು ಕಂದ. ನಾನು ಆ ಕೂಸ್ ನಂಗ ಅಸಹಾಯ ಕದೀನಿ. ಖಾಲಿ ಜೇಬ್ನಾಗ ಬರೀ ಉಸಿರಾಡ್ಬೋದಷ್ಟ, ಉಣ್ಣಾಕಂತೂ ಆಗಂಗಿಲ್ಲ. ಇನ್ನಿಕಿ ತೊಡಿ ಮೇಲೆ ಕಣ್ ಬಿಡ್ತಾ ಮಲ್ಗಿರೋ ಕೂಸುಗ ಔಷಧಿ ತಗೊಂಬ ಅಂದ್ರ ನಾ ಏನ್ ಮಾಡ್ಲಿ? ಇಷ್ಟು ದಿನ ನಾ ಗಳಿಸಿದಾದ್ರೂ ಏನು? ಹೊರಗೋಗ್ ಬರ್ತೀನಿ, ಯಾವ್ದಾದ್ರೂ ಸಹಾಯ ಸಿಕ್ಕರೂ ಸಿಗ್ಬೋದು. ಅದು ಬರೀ ಕಣ್ಣಷ್ಟ, ಕೊಳ ಅಲ್ಲ. ಯಾಕಂತ ಅಷ್ಟು ಕಣ್ಣೀರ್ ತುಂಬಿಡ್ಕಂತಿ? ಅತ್ ಬಿಡು. ನಾ ಏನೋ ಕಣ್ಣೀರ್ ಹಾಕಿ ಹೆಂಗೋ ಸಮಾಧಾನ ಮಾಡ್ಕಂತೀನಿ. ಯಾವತ್ತು ಕಣ್ಣೀರ್ ಹಾಕದ್ ನೀವು, ಅದ್ ಹೆಂಗ್ ಸಮಾಧಾನ ಆಗ್ತೀರಿ? ನಾನು ಅಳ್ತೀನಿ, ಆದ್ರ ಅದು ಕಾಣಂಗಿಲ್ಲ. ನಮ್ ಕೂಸು ಕಡಿಗೂ ನಮ್ ಬಡತನದ ಊರಿಗೆ ಬೆಂದು ಹೋತು. ಈ ಜಗತ್ತನ್ನ ನೋಡಿ ಬೆಳಿಬೇಕಾದ ಕೂಸು ನಮ್ಮ ಬಡತನದ ಊರಿಗೆ ಬೆಂದು ಹೋತು. ನನ್ ಯಾರೋ ಕೇಳಿದ್ರು, ಬೇಂದ್ರೆ ಬೇಂದ್ರೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ. ನಾಂದೆ, ಲೇ ತಮ್ಮ, ನೀ ಬದುಕ್ನ್ಯಾಗ ಬೇಂದ್ರೆ ಹಾಕಿ ನೋಡಪ್ಪ ಅಂತ. ಆದ್ರ ಮಗ್ಳಾಗ ನಮ್ ಕೂಸಿನ ಹೆಣ ಮಲ್ಗಿಸ್ಕೊಂಡು ನಮ್ ಬದುಕಿನ ಬಗ್ಗೆ ಮಾತನಾಡೋದು ನೋಡಿದ್ರ ಅವತ್ ನಾ ತಿಳಿದ ಹೇಳಿದ ಮಾತು ಸತ್ಯ ಅನಿಸ್ತೈತಿ. ನನ್ನ ಮಗುನ ಇಲ್ದಿದ ಮ್ಯಾಲ ನಾನ್ ಯಾಕೆ ಬದುಕಿರ್ಬೇಕು? ನೀನ್ ಬಿಟ್ಟು ನಾನ್ ಬದುಕಿರ್ತೀನೇನು? ಹಂಗಾರ ನಡ್ರಿ, ಎಲ್ಲಾರು ದೂರ ಹೊಟ್ಬಿಡೋಣ. ಎಲ್ಲಿಗೋಕೆ ಹುಚ್ಚಿ? ನಮ್ಗ ಕಡಿವರೆಗೂ ಇರೋ ಊರಂದ್ರ ಒಂದ ಸಾಧನ್ಕೇರಿ. ಬಾರೋ 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 ಸಾಧನ ಕೇರಿಗೆ, ಮರಳಿ ನಿನ್ನಿ ಊರಿಗೆ. ಬಾರೋ 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 ಸಾಧನ ಕೇರಿಗೆ, ಮರಳಿ ನಿನ್ನಿ ಊರಿಗೆ. ಬಾರೋ ಬಾರೋ